ಕಂದಾಯ ಇಲಾಖೆಯಲ್ಲಿ ಮತ್ತೊಂದು ಕರ್ಮಕಾಂಡ. ಇದು ಕಂದಾಯ ಇಲಾಖೆಯ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಕಂದಾಯ ಇಲಾಖೆ ಅರ್ಥಾತ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತೊಂದು ಕರ್ಮಕಾಂಡ. ಇದು ಕಂದಾಯ ಇಲಾಖೆಯ ಸಚಿವರು ಕೃಷ್ಣ ಭೈರೇಗೌಡರು ನೋಡಲೇಬೇಕಾದಂತಹ ಸ್ಟೋರಿ. ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ನೋಡಲೇಬೇಕಾದಂತಹ ಸ್ಟೋರಿ ಇದು. ನಿಮ್ಮ ಫ್ರೀಡಂ ಟಿವಿ ಬಯಲು ಮಾಡ್ತಾ ಇದೆ ಭಾರಿ ಭ್ರಷ್ಟಾಚಾರದ ಕಹಾನಿಯನ್ನ. ಕಂದಾಯ ಇಲಾಖೆಯಲ್ಲಿ ಮತ್ತೊಂದು ಕರ್ಮಕಾಂಡ. ಅತ್ಯಂತ ಆಘಾತ ಕೊಡುವಂತಹ ಸುದ್ದಿ. ಕಡು ಭ್ರಷ್ಟರಿಗೆ ಆಘಾತ, ಪ್ರಾಮಾಣಿಕರಿಗಲ್ಲ. ಇದು ಕಂದಾಯ ಇಲಾಖೆ ಸಚಿವರು ನೋಡಲೇಬೇಕಾದಂತಹ ಸ್ಟೋರಿ. ಕಂದಾಯ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯು ಕೂಡ ಗಮನಿಸಲೇಬೇಕಾದಂತಹ ಡೆವಲಪ್ಮೆಂಟ್ ಇದು. ಈ ಸುದ್ದಿಯನ್ನ ನಿಮ್ಮ ಫ್ರೀಡಂ ಟಿವಿ ಈ ಘಳಿಗೆ ಬ್ರೇಕ್ ಮಾಡ್ತಾ ಇದೆ. ಹಾಗಾದ್ರೆ ಕಂದಾಯ ಇಲಾಖೆಯಲ್ಲಿ ನಡೆದಿರತಕ್ಕಂತಹ ಕರ್ಮಕಾಂಡ ಏನು? ಕೃಷ್ಣ ಭೈರೇಗೌಡರ ಮೂಗಿನ ನೇರಕ್ಕೆ ಭ್ರಷ್ಟಾಚಾರಿಗಳು ಹಾಡ ಹಗಲೇ ಕೊಳ್ಳೆ ಹೊಡಿತಿದ್ದಾರ? ಹಾಗಾದ್ರೆ ಪ್ರಧಾನ ಕಾರ್ಯದರ್ಶಿಯವರೇ ಈ ಸ್ಟೋರಿಯನ್ನ ಗಮನಿಸಬೇಕು. ಯಾಕೆ? ನಿಮ್ಮ ಫ್ರೀಡಂ ಟಿವಿಯಲ್ಲಿ ಕೆಲ ಭ್ರಷ್ಟರ ಬಂಡವಾಳವನ್ನು ಬಟಾಬಯಲು ಮಾಡ್ತಾ ಇದ್ದೀವಿ. ಭ್ರಷ್ಟರ, ಅಪ್ರಾಮಾಣಿಕರ. ಕಂದಾಯ ಇಲಾಖೆ ಸಾರ್ವಜನಿಕ ಇಲಾಖೆ. ಸಾರ್ವಜನಿಕರ ತೆರಿಗೆಯ ಹಣದಿಂದ ಸರ್ಕಾರ ನಡೆಯುತ್ತೆ. ಉತ್ತರ ತಾಲೂಕು ಸ್ಪೆಷಲ್ ಡಿಸಿ ಕಚೇರಿಯಲ್ಲಿ ಭಾರಿ ಅಕ್ರಮವೊಂದು ನಡೆದಿದೆ. ವಿಶೇಷ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ 300 ಫೈಲ್ಗಳು ಕಣ್ಮರೆ. ಒಂದೊಂದು ಕಡತದ ಮೌಲ್ಯ 1 ರಿಂದ 5 ಕೋಟಿ ರೂಪಾಯಿ. ನೂರಾರು ಕಡತಗಳು ಮಿಸ್ಸಿಂಗ್. ಹಿಂದೆ ಭಾರಿ ಭ್ರಷ್ಟಾಚಾರದ ವಾಸನೆ ಬಡಿತಾ ಇದೆ. ಆದೇಶಕ್ಕೆ ಕಾಯ್ದಿರಿಸಿರ್ತಕ್ಕಂತಹ ಕಡತ ಹೊತ್ತೊಯ್ದ ಅಕ್ರಮ. ಇದು ನಿಮ್ಮ ಫ್ರೀಡಂ ಟಿವಿಯಲ್ಲಿ ಮೆಗಾ ಬಿಗ್ಗೆಸ್ಟ್ ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿ. ಜನರಲ್ ಸ್ಟೋರ್ನಲ್ಲಿ ಸಕ್ಕರೆ ಕಟ್ಟುವ ಕಾಗದದ ಪೇಪರ್ ಎಲ್ಲ ಕಣ್ಮರೆಯಾಗಿರೋದು. ವಿಶೇಷ ಜಿಲ್ಲಾಧಿಕಾರಿ ಕಚೇರಿಯಲ್ಲಿರ್ತಕ್ಕಂಥ 300 ಫೈಲ್ಗಳು ಕಣ್ಮರೆಯಾಗಿರೋದು. ಒಂದೊಂದು ಕಡತದ ಮೌಲ್ಯಗಳು 1 ರಿಂದ 5 ಕೋಟಿ ರೂಪಾಯಿ. ನೂರಾರು ಕಡತಗಳು ಮಿಸ್ಸಿಂಗ್. ಇದರ ಹಿಂದೆ ಭಾರಿ ಭ್ರಷ್ಟಾಚಾರದ ದಟ್ಟನೆಯ ವಾಸನೆ ಬಡಿತಾ ಇದೆ. ಆದೇಶಕ್ಕೆ ಕಾಯ್ದಿರಿಸಿರ್ತಕ್ಕಂತಹ ಕಡತವನ್ನ ಹೊತ್ತೊಯ್ದ ಅಕ್ರಮ ಇದು. ಯಾರು ತೋರಿಸದ, ಯಾರಿಗೂ ತೋರಿಸಲಾಗದ ಒಂದು ಸ್ಟೋರಿಯನ್ನ ನಿಮ್ಮ ಫ್ರೀಡಂ ಟಿವಿ ಘಳಿಗೆ ಬ್ರೇಕ್ ಮಾಡ್ತಾ ಇದೆ. ವಿಶೇಷ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ 300 ಫೈಲ್ಗಳು ಕಣ್ಮರೆಯಾಗುತ್ತೆ ಅನ್ನೋದಾದ್ರೆ, ಇವರ ಭ್ರಷ್ಟಾಚಾರವು ನೋಡಿ ಎಷ್ಟು ಟ್ರಾನ್ಸ್ಪರೆಂಟ್ ಆಗಿ, ಎಷ್ಟು ಪಾರದರ್ಶಕವಾಗಿ ನಡೀತಾ ಇದೆ. ಸರ್ಕಾರ ನಡೆಯೋದು ಜನರ ತೆರಿಗೆ ಹಣದಲ್ಲಿ. ಇನ್ನು ಸರ್ಕಾರದ ಒಳಗಿರ್ತಕ್ಕಂಥ ಇಲಾಖೆಗಳು, ಅದು ಯಾವುದೇ ಆಗಿರಲಿ, ಅಬಕಾರಿ ಆಗಿರಲಿ, ರೆವೆನ್ಯೂ ಆಗಿರಲಿ, ಇನ್ನೊಂದಾಗಿರಲಿ, ಮತ್ತೊಂದಾಗಿರಲಿ, ಸ್ಪೆಷಲ್ ಡಿಸಿ ಕಚೇರಿಯ ನೌಕರರ ಕಳ್ಳಾಟ. ಅಧಿಕಾರಿಗಳೇ ಶಾಕ್. ಸ್ಪೆಷಲ್ ಡಿಸಿ ಅರ್ಚನಾಗೆ ಗೊತ್ತಿಲ್ಲದೆ ಹೊರ ಹೋಗ್ತೀವಿ ಅಂತೆ ಕಡತ. ಕೋಟಿ ಮೌಲ್ಯದ ಕಡತಗಳೇ ಕಣ್ಮರೆ ಮಾಡಿರ್ತಕ್ಕಂತಹ ಖದೀಮರು. ಕಡತ ಮಿಸ್ಸಿಂಗ್ ಕೇಸಲ್ಲಿ ಹಲವು ನೌಕರರಿಗೆ ಶೀಘ್ರವೇ ನೋಟಿಸ್ ಜಾರಿಯಾಗೋ ಸಾಧ್ಯತೆಗಳಿದೆ. ಅನುಮಾನಾಸ್ಪದ ಚಟುವಟಿಕೆ ನಡೆಸುವ ಅಧಿಕಾರಿಗಳಿಗೂ ಕೂಡ ನೋಟಿಸ್ ಕೊಡೋ ಸಾಧ್ಯತೆ. ಕಂಪ್ಲೇಂಟ್ ನೀಡೋಕೆ ಮುಂದಾದ ಸ್ಪೆಷಲ್ ಡಿಸಿ ಅರ್ಚನಾ. ಕಂದಾಯ ಸಚಿವರೇ ಒಂದ್ಸತಿ ಇತ್ತ ಗಮನ ಹರಿಸಿ, ಅಕ್ರಮಕ್ಕೆ ಬ್ರೇಕ್ ಹಾಕಿ, ಸ್ಪೆಷಲ್ ಡಿಸಿ ಕಚೇರಿಯ ಭ್ರಷ್ಟರನ್ನ ಪತ್ತೆ ಹಚ್ಚಿ ಜೈಲಿಗೆ ಹಾಕಿಸೋ ಕೆಲಸ ಮಾಡಿದ್ರೆ ಇನ್ನೊಂದು ಬಾರಿ ನೀವು ಹೀರೋ ಆಗ್ತೀರಿ. ಕೃಷ್ಣ ಭೈರೇಗೌಡ್ರೆ, ಪ್ರಾಮಾಣಿಕ ಅಧಿಕಾರವನ್ನ ಅಥವಾ ಪ್ರಾಮಾಣಿಕವಾಗಿ ಅಧಿಕಾರ ನಿರ್ವಹಿಸ್ತೀರಾ ಅನ್ನೋ ಹೆಗ್ಗಳಿಕೆ ನಿಮಗಿದೆ. ನಿಮಗೆ ಮತ್ತೊಂದು ಹೆಗ್ಗಳಿಕೆ ಬೇಕಾ? ಹಾಡ ಹಗಲೇ ಕೊಳ್ಳೆ ಹೊಡಿತಿರ್ತಕ್ಕಂತಹ ಈ ಅಷಡ್ಢಾಳರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ. ಹಾಡ ಹಗಲೇ ಕಡತಗಳು, ಕೋಟ್ಯಾಂತರ ಮೌಲ್ಯದ ಕಡತಗಳು ಆಫೀಸ್ನಿಂದ ಹೊರಗೆ ಹೋಗ್ತಾ ಇದೆ. ಆದರೆ ಅಲ್ಲಿರ್ತಕ್ಕಂತಹ, ನಾನು ಅವರ ಸ್ಥಾನಕ್ಕೆ ಅಗೌರವವನ್ನು ತರೋದಿಲ್ಲ, ಅವರ ಕಣ್ಣಿಗೆ ಅದೇನು ತಾತ್ಕಾಲಿಕ ಅಂಧತ್ವ ಬಾಧಿಸಿದೆಯೋ ಗೊತ್ತಿಲ್ಲ, ಅವರಿಗೆ ಕಂಡಿಲ್ವಂತದು. ಕಂಡಿಲ್ಲ ಅಂದ್ರೆ ಅಲ್ಲೇನೋ ಜಾದು ನಡೀತಾ ಇದೆ ಅಂತ ಅರ್ಥ. ಅನುಮಾನಾಸ್ಪದ ಚಟುವಟಿಕೆ ನಡೆಸುವ ಅಧಿಕಾರಿಗಳಿಗೆ ನೋಟಿಸ್ ಜಾರಿಯಾಗೋ ಸಾಧ್ಯತೆಗಳಿದೆ. ಕಂಪ್ಲೇಂಟ್ ನೀಡೋಕೆ ಮುಂದಾದಂತಹ ಸ್ಪೆಷಲ್ ಡಿಸಿ ಅರ್ಚನಾ. ಕಂದಾಯ ಸಚಿವರೇ, ನೀವೊಂದ್ಸತಿ ಗಮನ ಹರಿಸಿ. ನೀವು ಗಮನ ಹರಿಸಲಿಲ್ಲ ಅಂದ್ರೆ ನಿಮ್ಮ ಗಮನವನ್ನ ಹೆಂಗ್ ಹರಿಸಬೇಕು ಅನ್ನೋದು ಮಾಧ್ಯಮಕ್ಕೆ ಗೊತ್ತು. ಅದರಲ್ಲೂ ಫ್ರೀಡಂ ಟಿವಿ ಖಂಡಿತ ಇಂತಹ ವಿಚಾರಗಳನ್ನ ಸಹಿಸೋದಿಲ್ಲ. ಕಚೇರಿಯ ಭ್ರಷ್ಟರನ್ನ ಪತ್ತೆ ಹಚ್ಚಿ ಜೈಲಿಗೆ ಹಾಕುವಂತ ಕೆಲಸ ಆಗಬೇಕು. ನೀವು ಎಚ್ಚರಗೊಳ್ಳುವವರೆಗೂ ಕೂಡ ನಿಮ್ಮನ್ನ ಎಚ್ಚರಿಸುವಂತಹ ಪ್ರಯತ್ನವಂತೂ ಫ್ರೀಡಂ ಟಿವಿ ಮಾಡ್ತಾ ಇರುತ್ತೆ. ಅದಕ್ಕೆ ಕಾರಣ
ನಾವು ಜನಸಾಮಾನ್ಯರ ಶಕ್ತಿ, ಶೋಕಿಗಂತ ಟ್ಯಾಗ್ಲೈನ್ ಅನ್ನು ಹಾಕಿಕೊಂಡಿಲ್ಲ. ನಾವು ಪ್ರಾಯೋಗಿಕವಾಗಿ ಜನಸಾಮಾನ್ಯರ ಶಕ್ತಿ ಅನ್ನೋದು ಸಾಕಷ್ಟು ವರದಿಗಳಲ್ಲಿ ಈಗಾಗಲೇ ಸಾಬೀತಾಗಿದೆ. ಅದರಲ್ಲೂ ಕೂಡ ಈ ತರಹದ ಅಪ್ರಾಮಾಣಿಕ ಮತ್ತು ಕಡು ಭ್ರಷ್ಟಾಚಾರ ನಿಜಕ್ಕೂ ಕೂಡ ಫ್ರೀಡಮ್ ಟಿವಿ ಸಹಿಸೋದಿಲ್ಲ. ಇನ್ನು ಸ್ಪೆಷಲ್ ಅರ್ಚನಾ ಮೇಡಮ್ ಈಗಾಗಲೇ ನೋಟಿಸ್ ಕೊಡುವಂಥ ಪ್ರಯತ್ನಗಳು ಆಗ್ತಾ ಇದೆ ಅಂಥೇಳಿ ಹೇಳಿದ್ದಾರೆ. ಅದು ಎಷ್ಟರ ಮಟ್ಟಿಗೆ ಎಫೆಕ್ಟಿವ್ ಆಗಿದೆ ಎನ್ನುವಂತಹದ್ದು ಇನ್ನೂ ಕೂಡ ಖಾತ್ರಿಯಲ್ಲ. ತನ್ನ ಕಚೇರಿಯ ಒಳಗಿನ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಕಡತಗಳು ತನ್ನದೇ ಸಿಬ್ಬಂದಿಗಳು ಕೈಯಲ್ಲಿಡ್ಕೊಂಡು ಹೊರಗೆ ಹೋಗ್ತಿರ್ಬೇಕಾದ್ರೆ, ಹಾಡ ಹಗಲೇ ಕಚೇರಿಯಲ್ಲಿ ಕಳ್ಳತನ ಆಗ್ತಿರ್ಬೇಕಾದ್ರೆ, ಅಲ್ಲಿ ಕೂತಿರ್ತಕ್ಕಂತಹ ಹೈ ಅಥಾರಿಟಿ ಅಥವಾ ಒಂದು ಉನ್ನತ ಸ್ಥಾನದಲ್ಲಿ ಕೂತಿರ್ತಕ್ಕಂತಹ ಮೇಡಮ್ಮೋ ಸರ್ರೋ ಅವರ ಕಣ್ಣಿಗೆ ಕಾಣೋದಿಲ್ಲ, ಅವರ ಗಮನಕ್ಕೆ ಬರೋದಿಲ್ಲ ಅಂತ ಹೇಳಿದ್ರೆ ಇದು ಅತ್ಯಂತ ಹಾಸ್ಯಾಸ್ಪದ ಸಂಗತಿ. ಏನೇ ಇರಲಿ, ಕೃಷ್ಣ ಬೈರೇಗೌಡರು ಅಥವಾ ರೆವಿನ್ಯೂ ಇಲಾಖೆ, ಕಂದಾಯ ಇಲಾಖೆ ಇದಕ್ಕೆ ತಕ್ಕದಾದಂತಹ ಕ್ರಮವನ್ನು ಕೈಗೊಳ್ಳುತ್ತೆ ಎನ್ನುವಂಥದ್ದು ಒಂದು ನಂಬಿಕೆ. ಸೊ ಆ ನಂಬಿಕೆ ನಿಜವಾಗುತ್ತಾ? ಕಾದು ನೋಡೋಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.